ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನಾವೇನ್ ತಂದಿದೀವಿ ಗೊತ್ತಾ? ಏನು? ನನ್ನ ಫ್ರೆಂಡ್ಸ್ ಎಲ್ಲ ಸೈಕಲ್ ನ ಪೆಡಲ್ ಮಾಡಕ್ ಕಲಿಯೋ ವಯಸ್ಸಲ್ಲಿ ನಾನು ಮೆಡಲ್ ತಂದಿದ್ದೀನಿ. ನಾನು ಏನಿದು ಮೆಡಲು? ಏನೋ ಸ್ಕಂದ, ರನ್ನಿಂಗ್ ರೇಸಲ್ಲಿ ಗೆದ್ಯಾ? ನೀನೇನು ಕುಂಟೆಬಿಲ್ಲಲ್ಲಿ ಗೆದ್ಯಾ? ಗಿರ್ಜಮ್ಮ, ಟ್ಯೂಷನ್ ಅಲ್ಲಿ ಕುಂಟೆ ಬಿಲ್ಲೆ ಆಡೋಕೆ ಜಾಗ ಇಲ್ಲ, ಇನ್ನು ರನ್ನಿಂಗ್ ರೇಸ್ ಎಲ್ಲ ಎಲ್ಲಿಂದ ಬರ್ಕ್ ಮಾರ್ರೆ? ಮತ್ ಮೆಡಲ್ ಯಾರು ಕೊಟ್ರು? ಇದನ್ನ ನನಗೆ ನನ್ನ ಟ್ಯೂಷನ್ ಲೆಕ್ಚರರ್ ಕೊಟ್ರು, ಸ್ಕಂದಂಗೆ ಅವ್ರ ಟೀಚರ್ ಕೊಟ್ರು. ಫೀಸ್ ಕಟ್ಟಿದ್ದಕ್ಕೆ 15 ಕೊಟ್ರಲ್ಲ, ಒಳ್ಳೇದಾಯ್ತು. ಕೊಡಿ, ಬೀರುಳ್ಳಿ ಇಟ್ಟಿರ್ತೀನಿ, ಯುಗಾದಿ ಹಬ್ಬಕ್ಕೆ ಹಾಕೊಳ್ಳೋರಂತೆ. ಯು ಓಲ್ಡ್ ಮಮ್ಮಿ, ಇದನ್ ಚೈನ್ ಅನ್ಕೊಂಡಿದ್ಯಾ? ಬೀರುಳಿಟ್ಟು ಹಬ್ಬಕ್ಕೆ ಹಾಕೊಳ್ಳೋಕೆ? ಇದು ಮೆಡಲ್ ಅಮ್ಮ, ಮೆಡಲ್. ಮೆಡಲ್ಲ? ಅಂದ್ರೆ ಪದಕ ಅಮ್ಮ. ನಾನು ಸ್ಕಂದ ಚೆನ್ನಾಗಿ ಓದ್ತಾ ಇದೀವಿ, ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದೀವಿ ಅಂತ ನಮ್ಮಿಬ್ರು ಕರೆದು ಈ ಮೆಡಲ್ ಕೊಟ್ರು. ಎಲ್ರು ಮುಂದೆ ಅಕ್ಕ ತಮ್ಮ ಅಂದ್ರೆ ಹಿಂಗಿರ್ಬೇಕು ಅಂತ ಹೇಳಿದ್ರು ಗೊತ್ತಾ? ನನ್ಗೇನು ಅಷ್ಟು ಗೊತ್ತಾಗಲ್ವಾ, ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಅಷ್ಟೆ. ನೀವು ಚೆನ್ನಾಗಿ ಓದಿ ಮೆಡಲ್ ತಗೊಂಡ್ರೆ ನಮಗೆ ಇನ್ನೇನ್ ಬೇಕು ಅಲ್ವಾ ಗೌರಿ? ನಾನು ಮಕ್ಳ ಜೊತೆ ಒಂದ್ ಸೆಲ್ಫಿ ತಗೊಂಡು ಸ್ಟೇಟಸ್ ಸಿಗಾಕ್ತೀನಿ. ಬನ್ನಿ ಮಕ್ಳ. ಸುಮ್ಮನೆ ಕತ್ತೆ ಮರತಿ, ಸ್ಟೇಟಸ್ ಅಂಬ್ರು ಸೆಲ್ಫಿ ಅಂಬ್ರು. ಮಕ್ಕಳು ಒಳ್ಳೆ ರೀತಿ ಓದ್ರೆ ತಂದೆ ತಾಯಿಗೆ ಅದೇ ದೊಡ್ಡ ಸ್ಟೇಟಸ್. ಮಕ್ಕಳ ಹೋಯ್ ಅಮ್ಮನ ಕಾಲಿಗೆ ಬಿದ್ದ ಆಶೀರ್ವಾದ ತಕಣಿ. ಮಮ್ಮಿ ಪ್ಲೀಸ್ ಗಿವ್ ಮಿ ಆಶೀರ್ವಾದ. ಏ ಸ್ಕಂದ, ಮರ್ಯಾದೆಯಿಂದ ಕೇಳೋ. ಮರ್ಯಾದೆಯಿಂದ ಆಶೀರ್ವಾದ ಕೊಟ್ರೆ ಸರಿ. ತಡ್ಲೆ, ನಯ ವಿನಯದಿಂದ ಕೇಳೋ. ನಯ ವಿನಯ ಇಬ್ರು ನಿನ್ ಬ್ಯಾಚು, ಅದಕ್ಕೆ ನೀನೇ ತೋರ್ಸು. ಬಾ ಅಮ್ಮ, ಇಬ್ರಿಗೂ ಆಶೀರ್ವಾದ ಮಾಡು. ಆ ಭಗವಂತ 100 ಕಾಲ ನಿಮಗೆ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ. ಹೋಗಿ ಚಿಕ್ಕಪ್ಪ ಚಿಕ್ಕಮ್ಮನ ಹತ್ರ ಆಶೀರ್ವಾದ ತಗೋ. ಮಗಳೇ, ಒಳ್ಳೇದು ಮಾದಿ ಓದ್. ಒಳ್ಳೇದ. ಆಶಾ ಆಂಟಿನೂ ಬಂದ್ರು, ಬನ್ನಿ ಆಶೀರ್ವಾದ ತಗೊಳ್ಳಿ. ಬೇಡ, ನಾನು ಮಾಡಲ್ಲ. ಯಾಕೆ ಆಶಾ? ಒಳ್ಳೆ ಸುದ್ದಿ ತಂದಿದ್ದಾರೆ, ಒಳ್ಳೆ ಭವಿಷ್ಯದ ಕನ್ಸು ಹೊತ್ತಿದ್ದಾರೆ. ಇಂಥ ಟೈಮಲ್ಲಿ ನನ್ನಂತವಳ ಹತ್ರ ಆಶೀರ್ವಾದ ಕೊಡಿಸ್ತಾ ಇದ್ದೀರಲ್ಲ ಅಕ್ಕ. ಬೇಡ, ನನ್ನ ದರಿದ್ರನು ಅವ್ರಿಗೆ ಸುತ್ಕೊಳ್ಳುತ್ತೆ. ಆಶಾ, ಏನಾಗಿದೆ ನಿಂಗೆ? ದರಿದ್ರ ಅಂತೆಲ್ಲ ಮಾತಾಡ್ತಿದ್ಯಾ? ಯಾಕೆ ನಿನ್ ಬಗ್ಗೆ ಇಷ್ಟು ಕೀಳಾಗಿ ಯೋಚನೆ ಮಾಡ್ತೀಯಾ? ಅಂಥದ್ದೇನೂ ಆಗಲ್ಲ. ನಾವೀ ಮೂಢನಂಬಿಕೆಗಳನ್ನೆಲ್ಲ ನಂಬಲ್ಲ. ಪ್ರಣಿ, ಸ್ಕಂದ? ಬೇಡ ಅಕ್ಕ, ನಾನು ಮಾಡಲ್ಲ. ಹೇ ಆಶಾ, ಅಮ್ಮ, ನಾನು ಆಂಟಿ ಹತ್ರ ತರ್ಲೇನೂ ಮಾಡಿಲ್ಲ, ಆದ್ರೂ ನಮ್ಮಿಬ್ರಿಗೆ ಆಶೀರ್ವಾದ ಕೊಡ್ದೇನೆ ಏನಕ್ಕೆ ಹೋದ್ರು? ಅವ್ರಿಗೆ ನಾವಿಬ್ರಂದ್ರೆ ಇಷ್ಟ ಇಲ್ವಾ? ಅಯ್ಯೋ ಕಂದ, ಹಾಗೇನಿಲ್ಲ ಮರ. ಆಂಟಿ ಸ್ವಲ್ಪ ಅಪ್ಸೆಟ್ ಆಗಿರಕ್ಕಂತ ನೀನೇನು ಬೇಜಾರು ಮಾಡ್ಕೊಂಬೇಡ. ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಾ, ನಾವಿಬ್ರು ಚೆಸ್ ಆಡುವ. ಹಾಂ, ಹೋಗಿ ಹೋಗು. ಅಕ್ಕ, ಇವಳು ಹೀಗೆ ಇದ್ರೆ ಇವಳು ಮುಂದಿನ ಜೀವನ ಹೇಗೆ? ಸ್ಕಂದ, ಅವ್ರು ಮಲಗಿದ್ದಾರೆ, ಸುಮ್ಮನೆ ಬಾ. ಸುಮ್ಮನೆ ಇರಕ್ಕ. ನನಗೆ ಮೆಡಲ್ ತಗೊಂಡಾಗ ಎಷ್ಟು ಖುಷಿ ಆಯ್ತು. ಅವರು ಆಶೀರ್ವಾದ ಮಾಡದೇ ಇದ್ದಾಗ ನಂಗೆ ಅಷ್ಟೇ ಬೇಜಾರಾಯ್ತು. ಅದ್ ಯಾಕೆ ಹಾಗೆ ಮಾಡಿದ್ರು ಅಂತ ಕೇಳೋಣ ಬಾ. ಸ್ಕಂದ, ಅವ್ರ ಪ್ರಾಬ್ಲಮ್ಸ್ ಎಲ್ಲ ನಿನಗೆ ಅರ್ಥ ಆಗಲ್ಲ, ಸುಮ್ಮನೆ ಬಾ. ಸುಮ್ಮನೆ ಬಾರಕ್ಕ. ಆಂಟಿ, ಏನಿಲ್ಲ ಆಂಟಿ, ನೀವು ಆರಾಮಾಗಿ ಮಲ್ಕೊಳ್ಳಿ. ಸುಮ್ಮನೆ ಆಟ ಆಡಕ್ಕೆ ಕರೀತಿದ್ದಾನಷ್ಟೇ, ಮಲ್ಕೊಳ್ಳಿ, ಏನಿಲ್ಲ. ಇಲ್ಲ ಆಂಟಿ, ಅಕ್ಕ ಸುಳ್ಳು ಹೇಳ್ತಿದ್ದಾಳೆ. ನಾನೇ ಕೇಳ್ತೀನಿ. ನಾನು ನಿಮ್ಮ ಹತ್ರ ಏನೋ ಕೇಳಬೇಕು, ನಿಜ ಹೇಳಿ. ನಾವಿಬ್ರು ಏನ್ ಮಾಡಿದೀವಿ ಅಂತ ನೀವು ನಮಗೆ ಆಶೀರ್ವಾದ ಮಾಡ್ದೇನೆ ಬಂದ್ಬಿಟ್ರಿ? ಸ್ಕಂದ, ಬಾರು ಸುಮ್ಮನೆ. ಇಲ್ಲ ಅಕ್ಕ, ನಾನಿವತ್ತು ಆಂಟಿ ಹತ್ರ ಆನ್ಸರ್ ತಗೊಂಡೇ ಹೋಗೋದು. ಆಂಟಿ, ನನಗ್ ನಿಜ ಹೇಳಿ, ನಾವಿಬ್ರು ಕಂಡ್ರೆ ನಿಮಗೆ ಇಷ್ಟ ಇಲ್ವಾ? ಅಥವಾ ನಾನು ಬ್ಯಾಡ್ ಬಾಯ್ ಅಂತ ಯಾರಾದ್ರೂ ಬಂದು ನಿಮಗೆ ಹೇಳಿದ್ರ? ಆಕ್ಚುಲಿ ನಾವಿಬ್ರು ತುಂಬಾ ಸ್ವೀಟ್ ಮಕ್ಕಳು. ನಮ್ನ ಏರಿಯಾದವರೆಲ್ಲ ಮುದ್ದು ಮಾಡ್ತಾರೆ. ಆದ್ರೆ ನೀವೇ ನಮ್ನ ಕೇರೋ ಮಾಡದೆ ಹೋದ್ರಿ. ನಮಗೆಷ್ಟು ಹರ್ಟ್ ಆಯ್ತು ಗೊತ್ತಾ? ಸಾರಿ ಪುಟ್ಟ, ಸಾರಿ ಮಗ್ನೆ. ನಿಮ್ಮ
ನಿಮ್ಮಂಥ ಮುತ್ತಿನಂಥ ಮಕ್ಕಳಿಗೆ ನನ್ನಿಂದ ತೊಂದರೆ ಆಗಬಾರ್ದು ಅಂತ ಹಾಗೆ ಮಾಡಿದೆ. ನೊಂದ್ಕೊಂಡ್ರ? ಸಾರಿ. ನಿಮಗೆ ನನ್ನಂಥವಳ ಆಶೀರ್ವಾದ ಬೇಡ. ನಿಮ್ಮ ಮೇಲೆ ನಿಮ್ಮ ತಂದೆ ತಾಯಿ ಆಶೀರ್ವಾದ ಇರಬೇಕು. ಅಯ್ಯೋ ಆಂಟಿ, ಅಳಬೇಡಿ, ಕಣ್ಣೀರು ಒರೆಸ್ಕೊಳ್ಳಿ. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಸಾರಿ. ನೀವು ಮಲ್ಕೊಳ್ಳಿ. ಭಾಸ್ಕಂದ ಆಂಟಿ, ನಿಮ್ಗೊಂದು ಮಾತು ಹೇಳಬೇಕು. ಇದನ್ನು ಹೇಳೋಷ್ಟು ದೊಡ್ಡೋಳು ನಾನಲ್ಲ, ಆದರೆ ಹೇಳಬೇಕು ಅನಿಸ್ತಿದೆ, ಹೇಳ್ಬಿಡ್ತೀನಿ. ನಮ್ಮ ಕನ್ನಡ ಲೆಕ್ಚರರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಮಗೆ ಕೆಟ್ಟದು ಅಂತ ಆದರೆ ಬೇರೆಯವರಿಂದ ಬರೀ 10% ಅಷ್ಟೇ ಆಗೋದು, ಮಿಕ್ಕಿದ 90% ನಾವು ಅದಕ್ಕೆ ರಿಯಾಕ್ಟ್ ಮಾಡಿ ನಮಗೆ ನಾವೇ ಕೆಟ್ಟದ್ದು ಮಾಡ್ಕೋತೀವಿ. ಯೋಚನೆ ಮಾಡಿ ಸ್ಕಂದ. ಇವಳು ಹೀಗೆ ಯೋಚನೆ ಮಾಡ್ತಾ ಹೋದ್ರೆ ಇವಳು ಬದುಕು ಏನಾಗಲ್ಲ. ಮುಂದೊಂದು ದಿನ ತನ್ನ ಜೀವನನೇ ತನಗೆ ಸಾಕು ಅನ್ಸಿ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ರೆ ದೇವ್ರೆ ದೇವ್ರೆ, ನಾನು ಏನಪ್ಪ ಮಾಡ್ಲಿ? ಹೆಂಗೆ ಅಂದ್ರೆ ಬಂಗಾರದಂಗೆ ಆಶಾಗೆ ನಮ್ಮ ರಾಜಾ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ. ನಾಳೆ ಬೆಳಗ್ಗೆ ಬೇಗ ರೆಡಿ ಆಗಿರಕ್ಕೆ ಹೇಳು. ಆಫೀಸ್ ಹೋಗೋದು, ಡೀಲಿಂಗ್ ರಾಜು ಹತ್ರ ಆಫರ್ ಲೆಟರ್ ಇಸ್ಕೊಳ್ಳೋದು, ಜಾಯ್ನ್ ಆಗೋದು ಅಷ್ಟೇ. ಸದ್ಯ ಕೆಲಸ ಅಂತ ಒಂದು ಆಗ್ಬಿಟ್ರೆ ಅವಳ ಜೀವನ ಅವಳು ನೋಡ್ಕೋತಾಳೆ. ಎಲ್ಲ ಭಗವಂತನ ದಯೆ. ಇರಿ, ದಯೆಯೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣವ್ರು ಹೇಳಿಲ್ವಾ? ದಯೆ ಅನ್ನೋ ಧರ್ಮ ಇರೋ ಕಡೆ ಭಗವಂತ ಇದ್ದೇ ಇರ್ತಾನೆ, ಭಗವಂತ ಇದ್ದ ಕಡೆ ದಯೆ ಇದ್ದೇ ಇರುತ್ತೆ ಅಷ್ಟೇ. ಡಿಎಲ್, ಅದೇ ನಾ ಹೇಳಿದ್ನಲ್ಲ. ಗುಡ್ ಮಾರ್ನಿಂಗ್ ಅಂತನಾ? ಅಲ್ಲ, ಓಹ್, ಗುಡ್ ಮಾರ್ನಿಂಗ್ ಪಕ್ಕದಲ್ಲಿ ಒಂದು ಫೇಸಲ್ಲಿ ಕಣ್ಣಿರೋ ಜಾಗದಲ್ಲಿ 2 ಹಾರ್ಟು ಇತ್ತಲ್ಲ ಅದ? ಅಲ್ಲ ಡಿಎಲ್, ನೆನ್ನೆ ನಾನು ಕಾಲ್ ಮಾಡಿದಾಗ ಮಾತಾಡಿದ್ನಲ್ಲ, ಅದೇ ನನ್ನ ಫ್ರೆಂಡ್ ಆಶಾ. ಆಶಾ? ಓ ಆಶಾ, ಐ ಗಾಟ್ ಇಟ್ ಅದೇ ಅವಳಿಗೆ ಒಂದು ಕೆಲಸ ಬೇಕಿತ್ತು. ಮಾರ್ಗಿ, ಈ ಆಫೀಸಲ್ಲಿ ಏನು ಬೇಕಾದ್ರೂ ಕೇಳು, ಆದರೆ ಈ ಸೀಟ್ ಒಂದು ಬಿಟ್ಟು. ಆ ಹುಡುಗಿ ಬಗ್ಗೆ ನೆನ್ನೆ ಓಕೆ ಇದ್ದಿತ್ತಲ್ಲ, ಬರ ಕೇಳು, ಕೆಲಸ ಕೊಡೋಣ. ನಮ್ಮ ಅಪ್ಪನ ಗಂಟೆ ಏನು ಹೋಗ್ಬೇಕು? ಬಂದಿದ್ದಾಳೆ ಸರ್, ಹೊರಗಿದ್ದಾಳೆ. ಆಶಾ, ನೀನು ಈ ಥರ ಸಪ್ಪಗಿದ್ರೆ ಕೆಲಸ ಕೊಡೋರು ತಪ್ಪು ತಿಳ್ಕೊಳ್ತಾರೆ. ನೋಡಮ್ಮ, ಜೀವನದಲ್ಲಿ ನಾವು ಕಳ್ಕೊಂಡಿರೋದಕ್ಕಿಂತ ಉಳ್ಕೊಂಡಿರೋದು ತುಂಬ ಮುಖ್ಯ. ಉಳಿಸ್ಕೋಬೇಕು ಅಂತಾನೆ ಬಯಸಿದ್ದೆ ಬಾವ, ಆದ್ರೆ ಏನ್ ಮಾಡೋದು, ಕೊನೆಗೂ ಕಳ್ಕೊಂಡ್ಬಿಟ್ಟೆ. ಎಲ್ಲರೂ ನಿನ್ನ ಥರನೇ ಯೋಚನೆ ಮಾಡಿಬಿಟ್ರೆ ಅಷ್ಟೇ ಕತೆ. ಅಲ್ಲಮ್ಮ, ಹೋದ್ರಲ್ಲ ಅಂತ ಇರೋರು ಹತಾಶರಾಗಿ ಅವ್ರ ಹಿಂದೆನೇ ಹೊರಟೋದ್ರೆ ಈ ಪ್ರಪಂಚ ಒಂದೇ ದಿವಸಕ್ಕೆ ಸ್ಮಶಾನ ಆಗ್ಬಿಡುತ್ತೆ. ನಾನೆಲ್ಲ ಯೋಚನೆ ಮಾಡಿದ್ರಿ, ನೀನೇನು ತಲೆ ಕೆಡ್ಸ್ಕೊಳ. ಅವಳನ್ನ ಒಳಗೆ ಕಳಿಸು, ನಾನು ಆಫರ್ ಲೆಟರ್ ಕೊಟ್ಟು ಕಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಡಿಎಲ್. ಇದರೊಳಗೆ ಪ್ರೊಫೈಲ್ ಇದೆ. ಬರೀ ಫೈಲ್ ಕೊಡೋದೇ ಆಯ್ತಪ್ಪ. ಏನಂದ್ರಿ ಸರ್? ಏನಿಲ್ಲ, ಫೈನ್. ಈ ಫೈಲ್ ಕೊಟ್ಟಿದ್ದು ಫೈನ್ ಅಂತ ಹೇಳಿದೆ. ಓಕೆ, ನಾನು ಇವಾಗ ಅವಳನ್ನ ಬರೋದಕ್ಕೆ ಹೇಳ್ತೀನಿ. ಆದರೆ ಫ್ರೆಶರ್ ಅಂತ ಅವಳ ಸ್ಯಾಲ್ರಿ ಕಡಿಮೆ ಮಾಡಬಾರ್ದಾಯ್ತಾ? ಮಾರ್ಗಿ ಕಡೆ ಇರುವಂತಾದ್ಮೇಲೆ ಪೇಮೆಂಟ್ ಏನು ಬೋನಸ್ ಕೊಡೋಣತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.